Dear students, welcome back to Shumurthi's Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ PUC ಶಿಕ್ಷಣ ಶಾಸ್ತ್ರ ಎಜುಕೇಷನ್ದು ಮೋಸ್ಟ್ ಆಫ್ ದ ಸ್ಟೂಡೆಂಟು ಕಮೆಂಟ್ ಮಾಡ್ತಾಯಿದ್ರು. ನಮಗೂ ಕೂಡ ಬ್ಲೂ ಪ್ರಿಂಟ್ ಅನಾಲಿಸಿಸ್ನ ವಿಡಿಯೋ ಮಾಡಿ ಅಂತ ಹೇಳಿ, ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಕೊಡ್ತೀನಿ. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಅವರು ಕೂಡ ಇದೇ ರೀತಿಯಾಗಿ ಓದ್ಕೊಳ್ಳಿ. ಸೊ ನಿಮ್ಮ ಮೊದಲನೇ ಚಾಪ್ಟರ್ ಏನಿದೆ ಅದಕ್ಕೆ 14 ಮಾರ್ಕ್ಸ್ ಅಲೋಕೇಟ್ ಆಗಿದೆ. 1 ಮಾರ್ಕ್ದು 2 ಕ್ವಶನ್, 2 ಮಾರ್ಕ್ದು 1 ಕ್ವಶನ್, ಹಾಗೆ 10 ಮಾರ್ಕ್ದು 1 ಕ್ವಶನ್ ಈ ಚಾಪ್ಟರಿಂದ ನಿಮಗೆ ಕೇಳ್ತಾ ಇದ್ದಾರೆ. ಹಾಗೆ ಎರಡನೇ ಚಾಪ್ಟರ್ಗೆ ನಿಮಗೆ 11 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ನೆಕ್ಸ್ಟು 1 ಮಾರ್ಕ್ದು 2 ಕ್ವಶನ್, 2 ಮಾರ್ಕ್ದು 2 ಕ್ವಶನ್, ಹಾಗೆ 5 ಮಾರ್ಕ್ದು 1 ಕ್ವಶನ್ ಕೇಳ್ತಾ ಇದ್ದಾರೆ. ಹಾಗೆ ನಾವು ಥರ್ಡ್ ಚಾಪ್ಟರ್ನ ನೋಡೋದಾದರೆ ಇದಕ್ಕೆ 14 ಮಾರ್ಕ್ಸ್ ಅಲೋಕೇಟ್ ಆಗಿದೆ. 1 ಮಾರ್ಕ್ದು 2 ಕ್ವಶನ್, 2 ಮಾರ್ಕ್ದು 1 ಕ್ವಶನ್, 5 ಮಾರ್ಕ್ದು 1 ಕ್ವಶನ್ ಇದೆ. ನಾಲ್ಕನೇ ಚಾಪ್ಟರ್ಗೆ 11 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ಇಲ್ಲಿ 1 ಮಾರ್ಕ್ದು 2 ಕ್ವಶನ್ ಇದೆ, 2 ಮಾರ್ಕ್ದು 2 ಕ್ವಶನ್ನು, 5 ಮಾರ್ಕ್ದು 1 ಕ್ವಶನ್ ಇದೆ. ಇದೇ ರೀತಿಯಾಗಿ ನೀವು ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಇಲ್ಲಿ ಚಾಪ್ಟರ್ 8 ಏನಿದೆ ಇದರಲ್ಲಿ ನೋಡಿ 10 ಮಾರ್ಕ್ಸ್ದು 1 ಕ್ವಶನ್ನ ನಿಮಗೆ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಟೋಟಲು 121 ಮಾರ್ಕ್ಸಿಗೆ ಇರೋದು. ಸೊ ಇಷ್ಟು ನೀವು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಂಡು ಇದೇ ರೀತಿಯಾಗಿ ಓದಿ. ಈಗ ಯಾವ ಚಾಪ್ಟರ್ಸ್ನ ಓದಬೇಕು ಅಂತ ನಾನು ಹೇಳ್ತೀನಿ. ಸೊ ಇವಾಗ ಕೇವಲ ನೀವು 6 ಚಾಪ್ಟರ್ಸ್ನ ಓದಿ 79 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು 80 ಮಾರ್ಕ್ಸಿಗೆ. ಸೊ ಯಾವ್ಯಾವ ಚಾಪ್ಟರ್ ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಚಾಪ್ಟರ್ ನಂಬರ್ 1, ಚಾಪ್ಟರ್ ನಂಬರ್ 2, ಚಾಪ್ಟರ್ ನಂಬರ್ 3, ಹಾಗೆ ಚಾಪ್ಟರ್ ನಂಬರ್ 8, ಚಾಪ್ಟರ್ ನಂಬರ್ 9, ಹಾಗೆ ಚಾಪ್ಟರ್ ನಂಬರ್ 10. ಈ 6 ಚಾಪ್ಟರ್ಸ್ನ ಓದಿದರೆ ನೀವು 80 ಔಟ್ ಆಫ್ 80ನ ಸ್ಕೋರ್ ಮಾಡ್ತೀರಾ. ಈಗ ನಾವು ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಕ್ವಶನ್ ಪೇಪರ್ ಪ್ಯಾಟ್ರನ್ನು ನಿಮಗೆ ಪಾರ್ಟ್ ಎನಲ್ಲಿ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗ್ ಮತ್ತು 1 ಮಾರ್ಕ್ ಇರುತ್ತೆ. 20 ಕ್ವಶನ್ ಇರುತ್ತೆ, 20 ಅಟೆಂಡ್ ಮಾಡಬೇಕು, 20 ಮಾರ್ಕ್ಸು ಬರುತ್ತೆ. ಇನ್ನು ಪಾರ್ಟ್ ಬಿಗೆ ಬಂದರೆ 2 ಮಾರ್ಕ್ಸ್ ಸೆಷನ್ನು. ಸೊ ನಾನೀಗ ಯಾವ್ಯಾವ ಚಾಪ್ಟರಿಂದ 2 ಮಾರ್ಕ್ಸ್ ಅಂತ ಹೇಳಿದ್ನಲ್ಲ ಆ ಚಾಪ್ಟರಿಂದ ಕೂಡ ಓದ್ಕೋಬೋದು. ಒಟ್ಟು 13 ಕ್ವಶನ್ ಇರುತ್ತೆ, 10 ಕ್ವಶನ್ನ ನೀವು ಅಟೆಂಡ್ ಮಾಡ್ತೀರಾ, ಟೋಟಲಿ 26 ಮಾರ್ಕ್ಸು. ಆದರೆ ನೀವು 10 ಕ್ವಶನಿಗೆ ಅಟೆಂಡ್ ಮಾಡೋದ್ರಿಂದ 20 ಮಾರ್ಕ್ಸ್ ಇರುತ್ತೆ. ಇನ್ನು ಪಾರ್ಟ್ ಸಿಗೆ ಬಂದರೆ ಇದು 5 ಮಾರ್ಕ್ ಕ್ವಶನ್ ಆಗಿರುತ್ತೆ. 9 ಕ್ವಶನ್ ಕೊಟ್ಟಿರ್ತಾರೆ, ನೀವು 6 ಕ್ವಶನ್ನ ಅಟೆಂಡ್ ಮಾಡಬೇಕು, 30 ಮಾರ್ಕ್ಸು ಬರುತ್ತೆ. ಪಾರ್ಟ್ ಡಿಗೆ ಬಂದರೆ 10 ಅಂಕದ ಪ್ರಶ್ನೆ, 3 ಪ್ರಶ್ನೆ ಕೊಟ್ಟಿರ್ತಾರೆ, ಒಂದನ್ನು ಅಟೆಂಡ್ ಮಾಡ್ತೀರಾ, 10 ಮಾರ್ಕ್ಸು. ನಿಮಗೆ ಟೋಟಲು ಕ್ವಶನ್ ಪೇಪರು 121 ಮಾರ್ಕ್ಸಿಗಿರುತ್ತೆ. ಆದರೆ ನೀವು ಬರಿಬೇಕಾಗಿರೋದು ಅಟೆಂಡ್ ಮಾಡಬೇಕಾಗಿರೋದು 80 ಮಾರ್ಕ್ಸಿಗೆ. ಸೊ ಕೇವಲ 6 ಚಾಪ್ಟರ್ಸ್ನ ಓದಿ 80 ಔಟ್ ಆಫ್ 80ನ ಈ ರೀತಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಇದು ಕಂಪ್ಲೀಟಾಗಿ ಬ್ಲೂ ಪ್ರಿಂಟ್ ಮತ್ತು ಕ್ವಶನ್ ಪೇಪರ್ ಪ್ಯಾಟ್ರನ್ದು ವಿಡಿಯೋ ಆಗಿತ್ತು. ನಿಮಗೇನಾದರೂ ಚಾಪ್ಟರ್ ವೈಸು ನಮಗೆ ಫಿಕ್ಸ್ಡ್ ಕ್ವಶನ್ ವಿತ್ ಆನ್ಸರ್ಸ್ ಕೊಡಿ ಮ್ಯಾಮ್ ಅಂತಂದರೆ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಿಮಗೆ ಫೈನಲ್ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿಯಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.